ನರ್ಸಮ್ಮ ಹೇಳಿ ಮೇಡಮ್. ನನ್ನ ಗಂಡಂಗೆ ಕಣ್ಣು ಕೊಡ್ತಿದ್ದಾರಲ್ಲ, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? ಅವ್ರ ವೈಫ್ ಅಲ್ಲಿದ್ದಾರೆ ನೋಡಿ ಮೇಡಮ್. ಇವರು ನನಗೆ ಕಾಣಿಸಿದವರು ಇಬ್ರು ಒಬ್ರೆ. ಇವ್ರ ಮದ್ವೆ ಯಾಕಾಯ್ತು ಅಂತ ಅರ್ಥ ಆಗದೆ ನಾನು ತುಂಬಾ ಭಯ ಪಟ್ಟಿದ್ದೆ. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ, ಮತ್ತೆ ನನಗೆ ಯಾಕೆ ಕಾಣಿಸ್ಕೊಂಡ್ರು ಅಂತ ತುಂಬಾ ಹೆದರಿದ್ದೆ. ಇದಕ್ಕೇನ ಇವ್ರು ನನಗೆ ಕಾಣಿಸ್ಕೊಂಡಿದ್ದು? ಇವ್ರನ್ನ ಈ ಸ್ಥಿತಿಲಿ ಭೇಟಿ ಆಗಕ್ಕ ಆ ವಿಶಾಲಾಕ್ಷಮ್ಮ ತಾಯಿ ಇವ್ರನ್ನ ನನಗೆ ತೋರಿಸಿದ್ದು. ನೀವು ನಿಮ್ ಗಂಡ ಕಣ್ಣು ದಾನ ಮಾಡಿದ್ದು ನಮ್ಮ ಯಜಮಾನ್ರಿಗೆ. ಇವತ್ತಾನೆ ನಿಮ್ ಮದ್ವೆ ಆಗಿತ್ತಲ್ವಾ? ಮದ್ವೆ ಅಂದ್ರೆ ಒಂದು ಹೆಣ್ಮಗು ಕೋಟಿ ಕನ್ಸಿಟ್ಕೊಂಡು ಒಂದು ಹೊಸ ಜೀವನಕ್ಕೆ ಕಾಲಿಡೋದು. ಆ ಕನ್ಸೆಲ್ಲ ಕಣ್ ಮುಂದೆ ನೂರಾಗಿ ಕಣ್ಣೀರಾಗಿ ಹರಿದು ಹೋಗಿದ್ದಕ್ಕೆ ನಿನ್ ಮನ್ಸಿಗೆ ಅದೆಷ್ಟು ನೋವಾಗಿರುತ್ತೋ ನನಗರ್ಥ ಆಗುತ್ತೆ. ನಿನ್ ಮನಸ್ಸಲ್ಲಿ ಎಂಥ ದುಃಖ ಅನುಭವಿಸ್ತಿದ್ಯೋ, ನಿನ್ನಲ್ಲಿ ನೀನು ಎಷ್ಟು ಕುಗ್ಗು ಹೋಗ್ತಾ ಇದೀಯ ಅಂತ ನಿನ್ ಕಣ್ಣೀರೇ ಹೇಳ್ತಿದೆ. ಮದ್ವೆ ಆದ ದಿನಾನೇ ಗಂಡನ್ನ ಕಳ್ಕೊಳ್ಳೋದು ಅಂದ್ರೆ ಯಾವ ಹೆಣ್ಮಗಳಿಗಾದ್ರೂ ಅದಕ್ಕಿಂತ ನರಕ ಇನ್ನೇನಿರುತ್ತೆ? ಅದಕ್ಕಿಂತ ಮಾನಸಿಕವಾದ ನೋವು ಮತ್ತೊಂದಿರಲ್ಲ. ನಿನ್ಗೆ ಹೇಗೆ ಸಮಾಧಾನ ಮಾಡಬೇಕು ನಂಗೆ ಅರ್ಥ ಆಗ್ತಿಲ್ಲ. ನೀನ್ ಈ ರೀತಿ ದುಃಖ ಅನುಭವಿಸ್ತಿದ್ರು ಕೂಡ ನೀನಿವತ್ತು ನಿನ್ ಗಂಡನ ಕಣ್ಣನ್ನ ದಾನ ಮಾಡ್ತೆ. ಇಂಥ ದುಃಖದಲ್ಲೂ ಕೂಡ ನನ್
ಗಂಡಗೆ ದೃಷ್ಟಿ ಸಿಗ್ಲಿ ಅಂತ ಯೋಚನೆ ಮಾಡ್ದೆ. ವಯಸ್ಸಲ್ಲಿ ಚಿಕ್ಕವಳಾಗಿದ್ರು ಕೂಡ ನಿನ್ ದೊಡ್ಡ ಮನ್ಸಿಗೆ ಕಾಲು ಹಿಡಿದು ಕೃತಜ್ಞತೆ ಹೇಳ್ತೀನಿ. ಅವ್ರ ಕಣ್ಣು ಬೇರೆಯವ್ರಿಗೆ ದೃಷ್ಟಿ ಕೊಡ್ಲಿ ಅಂತ ನನ್ ಗಂಡನ ಆಸೆ. ಅದಕ್ಕೆ ಕಣ್ ಡೊನೇಟ್ ಮಾಡಕ್ಕೆ ಒಪ್ಕೊಂಡಿದ್ರು. ಅವ್ರು ದೂರ ಆಗಿದ್ರು, ಅವ್ರ ಆಸೆ ಮಾತ್ರ ಈಡೇರ್ತು. ಈ ರೀತಿಲಾದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೇನೋ. ಇಷ್ಟು ಒಳ್ಳೆ ಮನ್ಸಿರೋ ನಿಮ್ ಜೋಡಿಗೆ ಆ ದೇವ್ರು ಇಷ್ಟು ದೊಡ್ಡ ಅನ್ಯಾಯ ಮಾಡ್ಬಿಟ್ಟ. ಇದು ಯಾರು ಮರೆಯಕ್ಕಾಗದೇ ಇರುವಂತ ದುಃಖ. ಆದ್ರೆ ಒಂದ್ ಮಾತು ಹೇಳ್ತೀನಿ, ದೇವ್ರು ಕೊಡೋ ಪ್ರತಿ ಕಷ್ಟ ನಮಗೆ ಪರೀಕ್ಷೆ ಹೊರತು ಶಿಕ್ಷೆ ಅಲ್ಲ. ನಿನಗೆ ಇಷ್ಟು ನೋವು ಕೊಟ್ಟಿರೋ ಆ ದೇವ್ರು ಯಾವುದೋ ಒಂದು ರೂಪದಲ್ಲಿ ನಿನ್ ಕಷ್ಟನ ದೂರ ಮಾಡ್ತಾನೆ. ಈ ಕಣ್ಣೀರನ್ನ ಆನಂದ ಬಾಷ್ಪವಾಗಿ ಬದಲಾಯಿಸ್ತಾನೆ. ನಿನ್ಗೆ ಖಂಡಿತ ಒಳ್ಳೇದೇ ಮಾಡ್ತಾನೆ. ಅಕ್ಕ, ಏನಕ್ಕ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡ್ತೀಯಲ್ಲ? ತುಂಬಾ ಕಷ್ಟಪಟ್ಟು ಲಾರಿ ಓಡಿಸ್ದೆ, ಅದಕ್ಕಿಂತ ಜಾಸ್ತಿ ಕಷ್ಟಪಟ್ಟು ಆಕ್ಸಿಡೆಂಟ್ ಮಾಡಿದೆ. ನೀನ್ ಪಟ್ಟಿರೋ ಕಷ್ಟಕ್ಕೆ ನೀನ್ ಮಾಡಿರೋ ಕೆಲ್ಸಕ್ಕೆ ಏನಾದ್ರೂ ಬಹುಮಾನ ಕೊಡೋಣ ಅಂತ. ತುಂಬಾ ಥ್ಯಾಂಕ್ಸ್ ಅಕ್ಕ. ಈಗ್ಲಾದ್ರೂ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿಯಲ್ಲ. ಆಕ್ಸಿಡೆಂಟ್ ಮಾಡಿದ್ ನಾನೇ ಅಂತ ಅಮೆರಿಕಳಿಯನಿಗೆ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟೆ ನನಗೆ ಗೊತ್ತು. ಅಕ್ಕ, ಆನ್ಲೈನ್ ಗೇಮ್ಸ್ ಆಡೋದಕ್ಕೆ ದುಡ್ಡಿಲ್ದೆ ನನ್ನ ತಲೆ ಕೆಡ್ತಿದೆ ಅಕ್ಕ. ಕೊಡಕ್ಕ, ಈ ತಮ್ಮನಿಗೆ ನೀನ್ ಖುಷಿಯಿಂದ ಕೊಡ್ಬೇಕು ಅನ್ಕೊಂಡಿರೋ ಗಿಫ್ಟ್ನ ಬೇಗ ಕೊಡಕ್ಕ. ನಿನ್ ಹೆಸರು ಹೇಳ್ಕೊಂಡು 4 ದಿನ ಎಂಜಾಯ್ ಮಾಡ್ತೀನಿ. ಬೇಗ ಕೊಡಕ್ಕ, ಕೊಡಕ್ಕ. ಎಲ್ಲ ಮೋಸ. ದುಡ್ಡು ಕೊಡ್ತೀಯ ಅಂತ ಖುಷಿ ಪಟ್ರೆ ಈ ಕಪಾಳ ಹೊಡಿತೀಯಲ್ಲ ಅಕ್ಕ. ಹೊಡಿಯೋದಲ್ಲ, ನಿನ್ನ ಕೊಂದ್ರೂ ಪಾಪ ಬರಲ್ಲ, ಅಷ್ಟು ಕೋಪ ಬರ್ತಾ ಇದೆ ನನ್ಗೆ. ಆವತ್ತು ಗಂಗಾಧರ್ ವಿಷಯದಲ್ಲೂ ಅಷ್ಟೇ. ಅವನ್ ಪ್ರಾಣನ ಗಾಳಿಲಿ ಹಾರಿಸುವಂತ ಗನ್ ಕೊಟ್ಟೆ, ಆದ್ರೆ ಅವನ್ನ ಅರ್ಧ ಕೊಂದು ಕೋಮ ಕಳಿಸ್ದೆ. ಅವನಿಗೆ ಪ್ರಜ್ಞೆ ಬಂದ್ರೆ ನಮ್ ಪರಿಸ್ಥಿತಿ ಏನಪ್ಪಾ ಅಂತ ಭಯ ಪಡೋ ತರ ಮಾಡ್ದೆ. ಈಗ ನಯನಿ ಅವ್ರ ವಿಷಯದಲ್ಲೂ ಅಷ್ಟೇ. ಸ್ಪಾಟ್ ಅಲ್ಲೇ ಅವ್ರ ಪ್ರಾಣ ಹೊರಟು ಹೋಗ್ಬೇಕು, ಇಲ್ಲ ಅಂದ್ರೆ ಹಾಸ್ಪಿಟಲ್ ಬರೋ ದಾರಿಯಲ್ಲೇ ಸತ್ತು ಹೋಗ್ಬೇಕು ಅಂತ ಹೇಳಿದ್ದೆ. ಆದ್ರೆ ಇಬ್ರು ಬದುಕಿ ಸಾಯಿಸ್ತಿದ್ದಾರೆ. ಸರಿ ಇರೋದ್ರಲ್ಲೇ ಪರವಾಗಿಲ್ಲ ಅಂತ ಅವನಿಗೆ ಕಣ್ಣು ಹೋಯ್ತು. ಆ ನಯನಿ ಅವನಿಗೆ ಕಣ್ಣು ಕೊಟ್ರೆ ಅವಳು ಶಾಶ್ವತವಾಗಿ ದೃಷ್ಟಿ ಇಲ್ದೇ ಇರೋಳಾಗ್ತಾಳೆ. ಆಗ ನಾನು ಬೇಕಾದ ಹಾಗೆ ಆಟ ಆಡ್ಬೋದು ಅಂತ ಸಂತೋಷ ಪಟ್ಟೆ. ಆದ್ರೆ ಯಾರದ್ದೋ ಕಣ್ಣು ತಗೊಂಡ್ಬಂದು ವಿಶಾಲ್ಗಿಡ್ತಾ ಇದ್ದಾರೆ. ಒಂದ್ ಕಡೆ ಅವನು ಕಣ್ ಬರ್ತಾ ಇದೆ, ಇನ್ನೊಂದ್ ಕಡೆ ಈ ನಯನಿ ಹುಷಾರಾಗ್ತಾ ಇದ್ದಾಳೆ. ನಮ್ ಕತೆ ಬ್ಯಾಕ್ ಟು ಸ್ಕ್ವೇರ್ ಬಂದಿದೆ. ಆಮೇಲೆ ನಮ್ ಸುತ್ತ ಸುತ್ಕೊಳ್ಳೋ ಪಾಶ ಏನು ಅಂತ ಗೊತ್ತಾ?
ಆ ವಿಶಾಲ್ಗೆ ದೃಷ್ಟಿ ಬಂದ್ಮೇಲೆ ಆಕ್ಸಿಡೆಂಟ್ಗೆ ಕಾರಣ ಏನಂತ ಎನ್ಕ್ವೈರಿ ಮಾಡ್ತಾನೆ. ಇದೆಲ್ಲ ನಮ್ ಕೆಲ್ಸ ಅಂತ ಗೊತ್ತಾಯ್ತು ಅಂತ ಅನ್ಕೋ, ಅದೇ ಲಾರಿಯಿಂದ ನಮ್ಮಿಬ್ರನ್ನ ಗುದ್ದಿ ಸಾಯಿಸ್ಬಿಡ್ತಾನೆ. ಇದಕ್ಕೆಲ್ಲ ನೀನೇ ಕಾರಣ ಕಣೋ, ನೀನೇ ಕಾರಣ. ಅಕ್ಕ ನನ್ನ ಮಾತು ಕೇಳಕ್ಕ. ಅವ್ರ ಪ್ರಾಣನ್ ತೆಗೆಯೋದಕ್ಕೋಸ್ಕರ ಯಮನ್ ನಾನು ಫ್ರೇಮ್ ಎಂಟ್ರಿ ತಗೊಂಡೆ. ನಾನು ಗುದ್ದಿರೋ ಫೋರ್ಸ್ಗೆ ಅವ್ರ ಅಷ್ಟಕ್ಕೂ ಜೀವಂತವಾಗಿ ಉಳಿಯೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಆ ದೇವ್ರೆ ಅವತ್ತು ನಯನಿ ಬೆಂಕಿಲಿ ಆಹುತಿ ಆಗದೆ ಇರೋ ಕಾಪಾಡಿದ ಶಕ್ತಿನೇ ಇವತ್ತು ಕೂಡ ಅವ್ರನ್ನ ಕಾಪಾಡಿರ್ಬೋದಲ್ವಾ ಅಕ್ಕ? ಏಯ್, ನಿನ್ಗೇನಾದ್ರೂ ಹುಚ್ಚ? ಶಕ್ತಿ ಏನು, ಅವಳನ್ನ ಕಾಪಾಡೋದಂದ್ರೆ ಏನು? ಅಯ್ಯೋ, ನಾನು ಹೇಳ್ತಿರೋದು ನಿಜ ಅಕ್ಕ. ಒಂದ್ಸರಿ ನಾನು ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊ. ಕರೆಕ್ಟಾಗಿ ನಾನು ಅಮೆರಿಕ ಅಳಿಯನ್ ಕಾರ್ ಗುದ್ದೋ ಟೈಮ್ಗೆ ಅವ್ರು ಯಾರೋ ಅಲ್ಲಿ ಬಂದಿದ್ಯಾಕೆ, ಸ್ಪಾಟ್ ಅಲ್ಲಿ ಅವ್ನ ಪ್ರಾಣ ಹೋಗಿದ್ಯಾಕೆ, ಈಗ ಅವನ ಕಣ್ಣನ್ನೇ ಅಮೆರಿಕ ಅಳಿಯನಿಗೆ ಕೊಡೋದು ಅಂದ್ರೇನು? ಇದೆಲ್ಲ ಆ ದೇವ್ರ ಆಟ ಅನಿಸ್ತಿಲ್ವಾ? ಯಾವುದೋ ಒಂದು ಶಕ್ತಿ ಅವ್ರ ಹಿಂದೆ ಇಲ್ಲ ಅಂದಿದ್ರೆ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಇಂದ ಅವ್ರು ಬಚಾವಾಗ್ತಿದ್ರ ಹೇಳು? ಇಲ್ಲಿರೋ ಇನ್ನೊಂದು ಅದ್ಭುತ ಏನು ಅಂತ ಗೊತ್ತಾ ಅಕ್ಕ? ಆ ಸತ್ತೋಗಿರೋನು ಯಾವತ್ತೋ ಅವನ ಕಣ್ಣನ್ನು ಡೊನೇಟ್ ಮಾಡ್ತೀನಿ ಅಂತ ಬರ್ದಿಟ್ಟಿರೋದು. ಕರೆಕ್ಟಾಗಿ ಇವತ್ತೇ ವಿಶಾಲ್ ಕಣ್ ಕೊಡೋದಕ್ಕೋಸ್ಕರನೇ ಅವನು ಅವತ್ತೇ ಬರ್ದಿಟ್ಟಿರೋ ತರ ಇದೆ ಅಕ್ಕ. ಡೌಟೇ ಇಲ್ಲ ಅಕ್ಕ, ಖಂಡಿತವಾಗ್ಲೂ ಯಾವುದೋ ಶಕ್ತಿ ಅವ್ರ ಹಿಂದೆ ಇದೆ. ಇಲ್ದೇ ಇದ್ರೆ ಕಲಿಗಾಲದಲ್ಲೂ ಅವ್ರಿಗೆ ಇಷ್ಟು ಒಳ್ಳೇದಾಗ್ತಿರ್ಲಿಲ್ಲ. ಪರಶು, ನಿನ್ ಫೋನ್ ಕೊಡು. ಯಾಕಕ್ಕ, ನಿನ್ ಫೋನಲ್ಲಿ ಬ್ಯಾಲೆನ್ಸ್ ಇಲ್ವಾ? ಏಯ್, ಬಾಯ್ ಮುಚ್ಕೊಂಡು ಫೋನ್ ಕೊಡು. ಇದ್ರಲ್ಲಿರೋದು ಹೊಸ ನಂಬರ್ ಅಲ್ವಾ? ಹೌದಕ್ಕ, ಮೊನ್ನೆ ತಗೊಂಡಿದ್ದು. ನಂಬರ್ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಕ್ಕ? ನಿನ್ಗೆ ಅರ್ಥ ಆಗತ್ತೆ. ಈ ನೋವನ್ನ ಅನುಭವಿಸುವಂತ ವಯಸ್ಸಿನಿಂದಲ್ಲ, ಇಷ್ಟು ದೊಡ್ಡ ದುಃಖನ ತಡೆಯೋ ಶಕ್ತಿ ನಿನಗಿಲ್ಲ. ಆದ್ರೆ ಇದು ಆ ದೇವ್ರ ಆಟ. ನಾವು ತಪ್ಪಿಸ್ಕೊಳಕ್ಕಾಗಲ್ಲಮ್ಮ. ಹಲೋ ಅಮ್ಮ, ಹಾಸ್ಪಿಟಲ್ ಅವರು ನಿನ್ ನಂಬರ್ ಕೊಟ್ರಮ್ಮ. ಹೇಳಿ. ಅಮ್ಮ, ನೀನ್ ನಿನ್ ಗಂಡನ್ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದೀಯ. ಈ ಟೈಮಲ್ಲಿ ಮಾತಾಡೋದು ಸರಿಯಲ್ಲ ಅಂತ ಗೊತ್ತಿದೆ. ಆದ್ರೆ ನಾನ್ ಕೂಡ ಒಂದಲ್ಲ ಒಂದು ರೀತಿಲಿ ನರಕ ಅನುಭವಿಸ್ತಾ ಇದ್ದೀನಮ್ಮ. ಅದಕ್ಕೆ ತಪ್ಪಾದ್ರೂ ತಕ್ಷಣ ನಿನಗೆ ಫೋನ್ ಮಾಡಿದೆ. ಅಕ್ಕ ಇದ್ದಕ್ಕಿದ್ದ ಹಾಗೆ ಈ ತರ ಆಕ್ಟ್ ಮಾಡ್ತಿದ್ದಾಳೆ ಅಂದ್ರೆ ಅದ್ರ ಹಿಂದೆ ಇರೋ ಕಾರಣ ಗೊತ್ತಾಗ್ತಿಲ್ವಲ್ಲ? ಪರವಾಗಿಲ್ಲ, ಹೇಳಿ. ನಿನ್ ಗಂಡನ ಕಣ್ಣನ್ನ ಯಾರಿಗೋ ಡೊನೇಟ್ ಮಾಡ್ತಿದ್ದೀರಂತೆಲ್ಲ? ಅಮ್ಮ, ಅವರು ತುಂಬಾ ದುಡ್ಡಿರೋರಂತೆ. ಎಷ್ಟು ಖರ್ಚು ಮಾಡಾದ್ರೂ ಕಣ್ ಕೊಂಡ್ಕೋಬಹುದು. ಆದ್ರೆ ನಾವು ಬಡವರು. ನನ್ನ ಮಗ ಕಣ್ ಕಳ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಕಣ್ಣಿಗೋಸ್ಕರ ತುಂಬಾ ಹಾಸ್ಪಿಟಲ್ ತಿರುಗ್ದೆ, ಆದ್ರೆ ಎಲ್ಲೂ ಸಿಕ್ಕಿಲ್ಲ. ಅಮ್ಮ, ನಿನ್ ಬಗ್ಗೆ ಹಾಸ್ಪಿಟಲ್ ಅವ್ರು ಹೇಳಿದ್ರು. ನಿನ್ ಗಂಡನ ಕಣ್ಣು ನನ್ ಮಗನ್ ಕೊಟ್ಟು ಪುಣ್ಯ ಕಟ್ಕೋ ಅಮ್ಮ. ಇಲ್ಲ ಮೇಡಮ್, ಆಲ್ರೆಡಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ಕ್ಷಮಿಸ್ಬಿಡಿ. ಅಮ್ಮ, ಹೇಳದ್ನಲ್ಲಮ್ಮ, ಅವರು ದುಡ್ಡಿರೋರು, ಕೊಂಡ್ಕೋಬೋದು ಅಂತ. ನಿನ್ನ ಕೈ ಮುಗಿತೀನಮ್ಮ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸಹಾಯ ಮಾಡಮ್ಮ. ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರ ಹೆಂಡತಿಗೆ ಒಳ್ಳೆ ಮನ್ಸಿದೆ. ಗಂಡನಿಗೆ ದೃಷ್ಟಿ ಕೊಡಕ್ಕೋಸ್ಕರ
ತಮ್ಮ ಕಣ್ಣನ್ನೇ ಕೊಡಕ್ಕೆ ಅವ್ರು ರೆಡಿ ಆದ್ರು ಮೇಡಮ್. ತನ್ನ ಗಂಡನ್ ಬದುಕಲ್ ಬೆಳ್ಕಿರ್ಲಿ ಅಂತ ತಮ್ಮ ಬದುಕನ್ ಕತ್ಲು ಮಾಡ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ. ಇದರಿಂದ ನನಗೆ ಅರ್ಥ ಆಯ್ತು ಆ ಗಂಡ ಹೆಂಡತಿ ನಡುವೆ ಎಂತ ಬಲವಾದ ಪ್ರೀತಿ ಬಂಧನ ಇದೆ ಅಂತ. ಬೆಲೆನೇ ಕಟ್ಟಕ್ಕಾಗ್ತಿರೋಂಥ ಬಂಧನ ಅವ್ರದ್ದು. ಪ್ರಾಣಕ್ಕೆ ಪ್ರಾಣ ಆದವರು ದೂರ ಆದ್ರೆ ಆದ್ರಿಂದ ಒಬ್ರಿಗೆ ಎಷ್ಟು ನೋವಾಗತ್ತೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನನ್ ಗಂಡನ್ ಕಣ್ಣು ನಾವಿಷ್ಟಪಟ್ಟಂತೆ ಇನ್ನೊಂದು ಜೋಡಿಗೆ 100 ವರ್ಷ ಸಂತೋಷವಾಗಿರಕ್ಕೆ ಸಹಾಯ ಮಾಡುತ್ತೆ. ಕನಿಷ್ಠ ಇದರಿಂದಾದ್ರೂ ನನ್ ಗಂಡನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಅದ್ ಹಾಗಲ್ಲಮ್ಮ. ಒಂದು ಸಲ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನೀನು ನಿಮಗೆ ನಾನು ಸಹಾಯ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ಮಾತಾಡೋ ಪರಿಸ್ಥಿತಿಲೂ ನಾನಿಲ್ಲ. ಇಡ್ತೀನಿ. ಅವನಿಗೆ ಕಣ್ಣು ಸಿಗೋದನ್ನ ತಡೆಯೋಣ ಅಂದ್ರೆ ವರ್ಕೌಟ್ ಆಗ್ತಿಲ್ಲ. ಹೊಸೊಬ್ರು ಹಳೊಬ್ರು, ಪರಿಚಯ ಇರೋರು ಪರಿಚಯ ಇಲ್ಲದೆ ಇರೋರು, ಪ್ರತಿಯೊಬ್ರು ಆ ಹಳ್ಳಿ ಗುಗ್ಗುನ ದೇವ್ರು ಅಂತ ಹೊಗಳ್ತಿದ್ದಾರೆ. ಒಳ್ಳೆತನ ಅಕ್ಕ, ನೈನಿಗಿರೋ ಒಳ್ಳೆತನ ಅಷ್ಟೇ ಅಲ್ವಾ ಅಕ್ಕ? ನಮ್ಮನ್ನ ನೋಡಿದ್ರೆ ಸಾಕು ಯಾರಾದ್ರೂ ಸರಿ ಕತ್ತಿಸ್ಕಿ ಕೊಲ್ಲೋ ಜನ ಅಂತಾರೆ. ಅದೇ ನೈನಿನ್ ನೋಡಿದ್ರೆ ಮನುಷ್ಯತ್ವಕ್ಕೆ ಮೆಟಾಫರ್ ಅಂತಾರೆ. ಸಾಯಿಸ್ಬಿಡ್ತೀನಿ. ಅಂದ್ಕೊಂಡಿದ್ದೊಂದು ಆಗ್ತಿಲ್ಲ ಅಂತ ಮೊದ್ಲೇ BP ರೈಸ್ ಆಗ್ಬಿಟ್ಟಿದೆ. ಅವಳನ್ನು ಹೊಗಳಿ ಅನ್ಯಾಯವಾಗಿ ನನ್ನ ಕೈಯಲ್ಲೇ ಸಾಯ್ಬೇಡ. ಒಂದ್ ಕಡೆ ನೀನೇ ದುಃಖದಲ್ಲಿದ್ರು ಕೂಡ ಬೇರೆಯವ್ರ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನೊಳ್ಳೆ ಮನ್ಸಿಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ದುಡ್ಡಿಗೆ ಆಸೆ ಪಡ್ದೆ, ಪ್ರತಿಫಲಕ್ಕೆ ಆಸೆ ಪಡ್ದೆ ಸಹಾಯ ಮಾಡೋರ್ನ ದೇವ್ರು ಅಂತಾರೆ. ಈ ವಿಷಯದಲ್ಲಿ ನೀನು ಸಾಕ್ಷಾತ್ ದೇವತೆನೆ. ನಿನ್ ಸಹಾಯನ, ನಿನ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಇಷ್ಟು ಒಳ್ಳೆ ಮನ್ಸಿರೋ ನಿನ್ಗೆ ಆ ದೇವ್ರು ಯಾಕಿಂತ ದೊಡ್ಡ ಕಷ್ಟ ಕೊಟ್ಟ ಅಂತ ಗೊತ್ತಿಲ್ಲ. ಆದ್ರೆ ಆ ವಿಶಾಲಾಕ್ಷಮ್ಮ ತಾಯಿ ನಿನಗೆ ಧೈರ್ಯ ಕೊಡಬೇಕು, ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ನನ್ನ ಮನ್ಸಾರೆ ಕೇಳ್ಕೊತಾ ಇದ್ದೀನಿ. ಅಖಿಲ್ ಫಾದರ್ ನಾನು ಬಾಡಿ ತಗೊಂಡು ಹೋಗಿ ಬಂದಿದ್ದೀನಿ.